ಎಲ್ಲಿ ನಮಸ್ಕಾರ. ಚೀನಾದ ಆದಿ ಎಲ್ಲಿಗೆ ಹೋಗ್ತದೆ ಚೀನಾದಲ್ಲಿ ಸ್ಟೋರೇಜ್ ಸಿಸ್ಟಮ್ ಹೇಗಿತ್ತು ಅಂತ ಹೇಳಿ ಸೊ ಅಲ್ಲಿ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಇದು ನೋಡಿ, ಇದು ಚೀನಾ ಭಾಷೆ ನಿಮಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲಿಲ್ಲ. ಅವ್ರು ಜಸ್ಟ್ ಟ್ರಾನ್ಸ್ಲೇಟ್ ಮಾಡೋದು ಇಂಗ್ಲಿಷ್ ಅಲ್ಲಿ ನಮಗೆ. ಅಂದ್ರೆ ಯಾವ ವರ್ಷದಿಂದ ಹೇಗೆ ಬೆಳೆದು ಬಂತು ಅನ್ನೋದನ್ನ ಇಲ್ಲಿ ಇಷ್ಟು ದಾಖಲೆ ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಬನ್ನಿ, ಇಲ್ಲಿ ನಾವು ಹಳೆ ಕಾಲದಲ್ಲಿ ಗುಡಾಣ ಅಂತ ಹೇಳ್ತಿದ್ವಿ, ಅದನ್ನ ಇಟ್ಕೊಳ್ಳೋದಾಗ ಆ ಗುಡಾಣ ಮಡಕೆ ಆ ರೀತಿ ಸ್ಟೋರ್ ಮಾಡ್ತಿದ್ವಿ ಅನ್ನೋದನ್ನ ತೋರಿಸಿದ್ದಾರೆ ಪಿಂಗಾಣಿ ಸ್ಟೈಲ್. ಹಾಗೆ ಕಣಜ ಅಂತ ಹೇಳ್ತಿದ್ವಿ, ಗೊತ್ತಲ್ಲ ನಾವು ಭೂಮಿ ಒಳಗಡೆ ಕಣಜ ಮಾಡಿ ಅದರೊಳಗಡೆ ಆಹಾರನ ಶೇಖರಣೆ ಮಾಡ್ತೀವಲ್ಲ, ಆ ಕಣಜಗಳ ಫಾರ್ಮ್ಯಾಟ್ ಅಂದ್ರೆ ಹಳೆ ಕಾಲದಲ್ಲಿ ಚೀನಾದಲ್ಲಿ ಹೇಗೆ ಸ್ಟೋರೇಜ್ ಮಾಡ್ತಿದ್ರು ಅನ್ನೋ ಈ ಕಣಜಗಳ ಮೂಲಕ ತೋರಿಸಿದ್ದಾರೆ. ಈ ಕಡೆ ನೋಡಿದ್ರೆ ಆ ಸಾಹಿತ್ಯಗಳನ್ನು ನೋಡಬಹುದು, ಪುಸ್ತಕಗಳನ್ನು ನೋಡಬಹುದು, ಹಳೆ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಅದರಲ್ಲಿ ಹಿಸ್ಟ್ರಿಯನ್ನ ಇಲ್ಲಿ ಸ್ಟೋರೇಜ್ ಮಾಡ್ತಿದ್ದಾರೆ. ಹಾಗೆ ಮುಂದೆ ಹೋದ್ರೆ ಇಲ್ಲವೇ ರೌಂಡ್ ಪಾಟ್ರಿ ಅನ್ನೋದು ಹೇಗಿತ್ತು, ಬೇರೆ ಬೇರೆ ಕಾಲದಲ್ಲಿ ಹೇಗಿತ್ತು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಮುಂದೆ ಬನ್ನಿ. ಸೊ ಇಲ್ಲಿ ಸ್ಕ್ವೇರ್ ಟೈಪ್ ಹೇಗೆ ಮಾಡ್ತಾ ಇದ್ರು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲ ಸಾಹಿತ್ಯ ನೋಡ್ತೀರಾ, ಸ್ಕ್ವೇರ್ ಟೈಪ್ ಹೇಗೆ ಸ್ಟೋರೇಜ್ ಮಾಡ್ತಿರೋದನ್ನ. ಹಾಗೆ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಹಿಸ್ಟ್ರಿಯನ್ನ ಹೇಳಿದ್ದಾರೆ, ಭಾಷೆ ಅರ್ಥ ಆಗದಿದ್ರು ಕೂಡ ಇಲ್ಲಿ ಪಿಕ್ಚರ್ಸ್ ಮೂಲಕ ಇರ್ಬೋದು ಹೇಗೆ ಮಾಸ್ ಸ್ಟೋರೇಜ್ ಮಾಡ್ತಿದ್ರು ಅದನ್ನ ನಾವಿಲ್ಲಿ ನೋಡ್ಬೋದು, ಮಾಸ್ ಸ್ಟೋರೇಜ್ ಹೇಗಿತ್ತು ಅಂತ. ಹಾಗೆ ಮುಂದೆ ಹೋಗೋಣ. ಸೊ ಇಲ್ಲಿ ವಿವಿಧ ರೀತಿಯ ಅಂದ್ರೆ ಆ ಕಾಲದಲ್ಲಿ ಸ್ಟೋರೇಜ್ ಮಾಡುವಾಗ ಏನೇನು ಇಟ್ಟಿದ್ರು, ರೈಸ್ ಗ್ರೇನ್ ಹೇಗಿತ್ತು, ಮಿಲ್ಲೆಟ್ಸ್, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಹಳೆ ಕಾಲದ ಆ ಒಂದು ಧಾನ್ಯಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ದಾರೆ, ಅಷ್ಟು ಸಂಗ್ರಹ ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಇದು ಬೇರೆ ಬೇರೆ ರೀತಿಯ ಸ್ಟೋರೇಜ್ ನಾವು ಕಾಣ್ತೀವಿ. ಹಾಗೆ ಇಲ್ಲಿ ನಾವು ಪಿಕ್ಚರ್ಸ್ ಗಳಲ್ಲಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಹೇಗೆ ವಿವಿಧ ರೀತಿಯ ಸ್ಟೋರೇಜ್ಗಳಿದ್ವು, ಬೇರೆ ಬೇರೆ ರೀತಿಯ ಸ್ಟೋರೇಜ್ಗಳು ಯಾವ ರೀತಿ ಇದ್ವು ಅನ್ನೋದನ್ನ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ. ಸೊ ಇದು ಪ್ರತಿಯೊಂದು ಕೂಡ ಸ್ಕ್ವೇರ್ ಪಾರ್ಟಿ ಸಿಸ್ಟಮ್ ಹೇಗಿತ್ತು, ಆಮೇಲೆ ಪಾಟ್ರಿ, ಗ್ರಾನರಿ, ಹ್ಯಾಂಡ್ ಡೈನಾಸ್ಟಿ. ಇದನ್ನು ಗಮನಿಸಬೇಕು ನಾವು, ಹ್ಯಾಂಡ್ ಡೈನಾಸ್ಟಿಯಲ್ಲೇ ಈ ರೀತಿಯ ಧಾನ್ಯಗಳ ಶೇಖರಣೆ ಇದ್ದಿತ್ತು, ಹ್ಯಾಂಡ್ ಡೈನಾಸ್ಟಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಬಾರಿ ನೋಡ್ಬಿಡೋಣ. ಸೊ ಮೊದಲು ಇಲ್ಲಿಂದ ಅಲ್ಲಿ ಹಿಸ್ಟ್ರಿ ತುಂಬಾ ಹೇಳಿದ್ವಿ, ಇಲ್ಲಿಂದ ತಗೋಣ, ಯಾಕಂದ್ರೆ ತುಂಬಾ ಹಳೇ ಹಿಸ್ಟ್ರಿ ಹೋಗಿದ್ದಾರೆ ಅವರು. ಇಲ್ಲಿ ಪಿಕ್ಚರ್ಸ್ ಮೂಲಕ ತೋರಿಸಿದ್ರೆ, ಅಲ್ಲಿ ಮಾಡಲ್ಸ್ ಮೂಲಕ ತೋರಿಸಿದ್ರೆ ಹೇಗೆ ಸ್ಟೋರೇಜ್ ಮಾಡ್ತಿದ್ರು ಅಂತ. ಇದು ಸ್ವಾತಂತ್ರ್ಯ ಬಂದ ಮೇಲೆ 1970s ನಲ್ಲಿ ಹೇಗೆ ಸ್ಟೋರೇಜ್ ಮಾಡ್ತಿದ್ರು ಅನ್ನೋದು. ಹಾಗೆ ಮುಂದೆ ಬರ್ತಾ ಹೇಗೆ ಇಂಪ್ರೂವ್ ಆಯ್ತು ಅನ್ನೋದು, 1993 ಮೇಲೆ ಹೇಗೆ ಇಂಪ್ರೂವ್ ಆಯ್ತು ಅನ್ನೋದು. ಇದು ಈಗಿನ ಸಿಸ್ಟಮ್. ಸೊ ಈಗಿನ ಸಿಸ್ಟಮ್ ಅಲ್ಲಿ ಹೆಂಗಿದೆ, ಇದು ಲೇಟೆಸ್ಟ್ ಸಿಸ್ಟಮ್, ಗ್ರೀನ್ ಗ್ಯಾಸ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲನೇ ಇನ್ನೊಂದು ಮೇಲ್ಗಡೆ ಒಂದು ಹೋಗ್ತೀವಿ ಒಂದು ಫ್ಲೋರ್ಗೆ, ಅಲ್ಲಿ ತಾವು ಗಮನಿಸಬಹುದು. ಹಾಗೆ ಇಲ್ಲೂ ಸ್ವಲ್ಪ ಮುಂದೆ ಹೋಗೋಣ. ಇನ್ನೆರಡು ಪಾಯಿಂಟ್ ಇದೆ. ಇಲ್ಲಿ ಸೀಲ್ಗಳು, ಹಳೆ ಸೀಲ್ ಹೇಗಿರ್ತಿತ್ತು ಅನ್ನೋದನ್ನ ನಾವು ನೋಡಬಹುದು. ಅದು ಏನು ಅವರ ಸೀಲ್ಗಳು ಅಂದ್ರೆ ಏನಕ್ಕೆ, ಯಾರು ಐಡೆಂಟಿಫಿಕೇಶನ್ ಹೆಂಗಿತ್ತು? ಗ್ರೀನ್ ಸೀಲ್ ಇನ್ಸ್ಕ್ರೈಬ್ಡ್ ಅಂದ್ರೆ ನಮ್ದು ಏನು ಧಾನ್ಯ ಇದ್ದಾಗ ಆ ಸೀಲ್ ಹಾಕಿಬಿಟ್ರೆ ನಮ್ದೇ ಅಂತ, ಅದು ಅವರು ಒಬ್ಬೊಬ್ಬ ರೈತರದ ಐಡೆಂಟಿಫಿಕೇಶನ್. ಕರೆಕ್ಟ್ ಆಗಿ ಹೇಳಿದ್ವಿ. ಹಾಗೆ ಇದು ಸಪರೇಟ್ ಮಾಡೋದು, ಹೊಟ್ಟು ಇದೆಲ್ಲ ಕಣದಲ್ಲಿ ಏನ್ ಮಾಡ್ತೀವಲ್ಲ ಅದು ಸಪರೇಟ್ ಮಾಡ್ತೀವಲ್ಲ ಅದು. ನಾವಿವಾಗ ಕ್ಲೀನಿಂಗ್ ಇಟ್ಕೊಂಡಿದ್ರೆ ರಾಗಿಗೆಲ್ಲ ಸೇಮ್ ಅದೇ ತರ ಇರಬೇಕು. ಹಾಗೆ ಮುಂದೆ ಹೋದ್ರೆ ಮುಂದೆ ಫಾಸ್ಟ್ ಆಗಿ ಹೋಗೋಣ. ಓಕೆನಾ, ಇವೆಲ್ಲ ಬೇರೆ ಬೇರೆ ಸಿಸ್ಟಮ್. ನಾವು ಹೇಳ್ತೀವಲ್ಲ ತಳ್ಳಗಾಡಿ ಹೆಂಗೆ ಸಾಗಿಸ್ತಾ ಇದ್ರು ಅದನ್ನ ಹಳೆ ಪಿಕ್ಚರ್ ಮೂಲಕ ಇಟ್ಟಿದ್ದಾರೆ. ತಳ್ಳಗಾಡಿ ಇದು ಸಿಮೆಂಟ್ ಎಲ್ಲ ತಗೊಂಡ್ ಹೋಗ್ತಾರಲ್ವಾ ಇದಕ್ಕೆಲ್ಲ. ಇದು ಕೇರೋ ಮರ, ಎತ್ತೋ ಮರ. ಹಾಗೆ ನಾವು ಹೆಂಗೆ ಸಾಗಣೆ ಮಾಡ್ತಿದ್ವು, ಈಗ ನಾವು ಹೆಂಗೆ ಬಿದ್ರನ್ನ ನಾವು ಉಪಯೋಗಿಸಿ ಸಾಗಣೆ ಮಾಡ್ತಿದ್ವು, ಆ ಸಾಗಣೆ ಮಾಡುವಂಥದ್ದು, ವ್ಯವಸಾಯ ಮಾಡುವಂಥದ್ದು ಎಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ಹಾಗೆ ಎಂಡ್ಗೆ ಹೋಗೋಣ. ದಿಸ್ ಎಂಡ್ ಪಾಯಿಂಟ್. ಎಂಡ್ ಪಾಯಿಂಟ್ ಅಲ್ಲಿ ಏನಪ್ಪ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಅವಾಗ ಬಾಟಲ್ ಸಿಸ್ಟಮ್ ಇತ್ತು. ಆ ಬಾಟಲ್ ಸಿಸ್ಟಮ್ ಕೂಪನ್ ಗಳನ್ನ ಹೆಂಗೆ ಎಕ್ಸ್ಚೇಂಜ್ ಮಾಡ್ತಿದ್ರು ಬೇರೆ ಬೇರೆಗೆ ಅಂತ. ಅಂದ್ರೆ ಕೂಪನ್ ಕೊಟ್ಟು ಊಟ, ಎಸ್, ನಾವು ರಾಗಿ ಕೊಟ್ಟರೆ ಅಕ್ಕಿ ಕೊಡೋದಂತಿತ್ತಲ್ಲ ಅವಾಗ, ಆತರ ರಾಗಿ ಬೆಳೆ ರಾಗಿ ಕೊಡ್ತಿದ್ರು, ಅಕ್ಕಿ ಬೆಳೆ ಅಕ್ಕಿ ಕೊಡ್ತಾ ಇದ್ರು. ಸೊ ಇದು ಒಂದ್ಸರಿ ನೋಡೋಣ, 1955 43 ಟೈಪ್ ಇತ್ತಂತೆ. ಈಗ 236 ಟೈಪ್ ಹುಳಗಳಿವೆ ಅಂತೆ. ಅದಕ್ಕೂ ಕೂಡ ಒಂದು ಸಪರೇಟ್ ಸೆಕ್ಷನ್ ಇದೆ, ಲ್ಯಾಬೊರೇಟರಿ ಇದೆ. ಹುಳಗಳನ್ನ ಬೆಳೀತಾರೆ ಇಲ್ಲಿ. ಹುಳಗಳು ಹೇಗಿತ್ತು, ಈಗ ಹೇಗಿವೆ, ಸತ್ತಿರೋ ಹುಳಗಳು, ಮಾರ್ಚರಿ ಎಲ್ಲ ಕೂಡ ಇದೆ. ಅದನ್ನ ಇನ್ನೊಂದ್ಸ ಎಕ್ಸ್ಪ್ಲೋರ್ ಮಾಡೋಣ. ಇದು ಈ ಚೈನಾದ ಸ್ಟೋರೇಜ್ ಸಿಸ್ಟಮ್ ನ ಹಿಸ್ಟ್ರಿ. ಸಿಗೋಣ. ಕ್ಯಾಮ್ರಾಮನ್ ಅನಿಲ್ ಕುಮಾರ್ ಒಂದಿಗೆ ಧನಂಜಯ್ ಸೈನಿಂಗ್ ಆಫ್.